ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ಗೆ ಜೈಲೂಟ ಫಿಕ್ಸ್. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಒಪ್ಪಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನತ್ತ ತೆರಳಲಿದ್ದಾರೆ ಪ್ರಜ್ವಲ್. ನ್ಯಾಯಾಂಗ ಬಂಧನಕ್ಕೆ ವಹಿಸಿ 42ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಂಸದ ಪ್ರಜ್ವಲ್ಗೆ ಜೈಲೂಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣರನ್ನ ವಹಿಸಲಾಗಿದೆ. SIT ಅಧಿಕಾರಿಗಳು ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿದ್ರು. ಇದೀಗ ಮತ್ತೆ ಬಂಧನಕ್ಕೆ ಒಳಗಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಲಿದ್ದಾರೆ ಪ್ರಜ್ವಲ್. ನ್ಯಾಯಾಂಗ ಬಂಧನಕ್ಕೆ ವಹಿಸಿ 42ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ ಮಾಜಿ ಸಂಸದರಿಗೆ. ಪ್ರಜ್ವಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನಾಳೆ ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ SIT ಅಧಿಕಾರಿಗಳು ಅನ್ನುವಂತಹ ಮಾಹಿತಿ. 3ನೇ ಪ್ರಕರಣದಲ್ಲಿ ಬಾಡಿ ವಾರೆಂಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಟಾಪ್ 30 ಸುದ್ದಿಗಳನ್ನ ಇದೀಗ ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಕೊಲೆ ಕೇಸ್ನ ತನಿಖಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ. ಪ್ರಕರಣದಲ್ಲಿ ದಿನಕ್ಕೊಂದರಂತೆ ಸೆಲೆಬ್ರಿಟಿ ಸೇರಿ ಹೊಸ ಹೆಸರುಗಳು ತಳುಕು ಹಾಕಿಕೊಳ್ತಿವೆ. ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತನಿಖೆಯಲ್ಲಿ ಯಾರು ಮೂಗು ತೂರಿಸದಂತೆ ಕಮಿಷನರ್ ದಯಾನಂದ್ಗೆ ಗೃಹ ಸಚಿವ ಪರಮೇಶ್ವರ್ ಸೂಚನೆಯನ್ನ ನೀಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಶಾಸಕ ಬೇಳೂರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅವರು, ನಾನು ದರ್ಶನ್ ಪ್ರತಿ ಸಿನಿಮಾವನ್ನ ನೋಡ್ತಾ ಇದ್ದೆ, ಆದರೆ ಕೊಲೆಯಂತಹ ಹೀನ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ನು ಮುಂದೆ ದರ್ಶನ್ ಸಿನಿಮಾ ನೋಡೋದಿಲ್ಲ, ದರ್ಶನ್ ಸಿನಿಮಾ ಬ್ಯಾನ್ಗೆ ಆಗ್ರಹಿಸ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅವರು ಆ ಥರ ಒಂದು ನೋಡು, ಇದು ಒಬ್ಬ ನಟನಾಗಿ ಯಾರೇ ಒಬ್ಬ ಹೀರೋ ಆದರೂ ಸಹ ಜನಸಾಮಾನ್ಯರಾಗಿ ಇರುವಂಥ ಅವ್ರ ಭಾಳ ಜನ ಅವರು ಅಭಿಮಾನಿಗಳಿರ್ತಾರೆ. ಇವತ್ತು ದರ್ಶನ್ ಫಿಲ್ಮ್ ನಾನು ನೋಡಿದ್ದೀನಿ. ದರ್ಶನ್ ಫಿಲ್ಮ್ ಒಂದು ಬಿಡಲ್ಲ, ನಾನು ನೋಡ್ತಾ ಇದ್ದೆ. ದರ್ಶನ್ ಎಲ್ಲ ಸಿನಿಮಾ ನಟರ ಸಿನಿಮಾನೂ ನಾನು ನೋಡ್ತೀವಿ. ಇವತ್ತು ಅವರು ಆ ಥರ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿ ಸಾಯಿಸೋದು ಇದೆಯಲ್ಲ, ಇದು ತಪ್ಪಾಗುತ್ತೆ. ಒಬ್ಬ ನಟ ಏನು ಮಾಡ್ತಾರೆ ಅನ್ನೋದು ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಅದನ್ನು ಸಾಮಾನ್ಯ ಜನರು ಅದು ಮಾಡಬಾರ್ದು. ಈಗ ನಟ ಏನಿದೆ ಅಂದರೆ ಅವರು ನಡವಳಿಕೆಗಳನ್ನು ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಅದನ್ನು ಅವ್ರು ಪ್ರಾಮಾಣಿಕ ಮಾಡೋದು ಒಳ್ಳೆಯದಿತ್ತು. ಬಟ್ ಇದು ಆಗಿರುವಂಥ ಘಟನೆ ನಾನು